ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಈಗ ಎಲ್ಲ ಟೀಚರ್ಸ್ಗೂ ಈ ಕರ್ತವ್ಯ ಅಪ್ಲಿಕೇಶನನ್ನು ಅವ್ರು ಬಿಡುಗಡೆ ಮಾಡಿ ಅಥವಾ ಕರ್ತವ್ಯ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಹೇಳಿ ಈಗ ಸೈಲೆಂಟ್ ಆಗಿಬಿಟ್ಟಿರುವಂಥದ್ದು. ಈ ಸುಮ್ಮನಾಗಿರ್ತಕ್ಕಂಥದ್ದೇ ಎಲ್ಲ ಸಮಸ್ಯೆಗಳಿಗೂ ಕಾರಣ. ಏನು ಸಮಸ್ಯೆ ಆಗಿದ್ರೆ ಈ ಒಂದು ಅಪ್ಲಿಕೇಶನ್ಸಿಂದ ಏನೆಲ್ಲ ಸಮಸ್ಯೆಗಳು ತಲೆದೋರ್ತಾ ಇದೆ ಅದ್ರ ಬಗ್ಗೆ ಅವರು ಕನ್ಸರ್ನ್ ಮಾಡ್ತಿಲ್ಲ. ಸೊ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಸೊ ಏನಾದರೂ ಸರಿಯಾದ ರೀತಿಯಲ್ಲಿ ಹಾಜರಾತಿ ಕಳಿಸ್ತಾ ಇದ್ದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ, ಹಾಗೆ ಹೀಗೆ ಶಿಸ್ತು ಕ್ರಮ ಜರುಗಿಸ್ತೀವಿ ಹೀಗೆಲ್ಲ ಹೇಳ್ತಿದ್ದಾರೆ ಹೊರತು ಸೊ ಮೂಲ ಅದರ ಪ್ರಾಬ್ಲಮ್ ಏನಿದೆ, ಟೆಕ್ನಿಕಲ್ ಇಶ್ಯೂ ಆದರೆ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದರಿಂದ ಈಗ ಎಲ್ಲ ಟೀಚರ್ಸ್ಗೂ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಭಾಳ ವಿವರವಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಸೊ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸೋ ಪ್ರಯತ್ನ ಮಾಡ್ಬಿಡ್ತೀನಿ ನಾನು. ನೋಡಿ, ಫಸ್ಟ್ ಲೈನಲ್ಲಿ ಅದು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಜರಾತಿಗಾಗಿ ಶಿಕ್ಷಕರಿಗೆ ಕರ್ತವ್ಯ ಆ್ಯಪನ್ನು ಕೊಟ್ಟು ಇಲಾಖೆ ಏನಾಗಿದೆ ಈಗ ಸುಮ್ಮನಾಗಿದೆ. ಶಿಕ್ಷಕರಿಗೆ AI ಹಾಜರಾತಿ ಫಜೀತಿ ಅಂತ ಇದೆ. ಏನು ಸಮಸ್ಯೆ? ಫಜೀತಿ ಅಂದರೆ ಏನು? ಸಾಕಷ್ಟು ಸಮಸ್ಯೆಗಳು ಇದರಿಂದ ಆಗ್ತಾಯಿದೆ ಅಂತ ಹೇಳಿ. ಈಗ ನೋಡಿ, ಇಲ್ಲಿ ರೈಟ್ ಸೈಡ್ ಯೆಲ್ಲೋ ಕಲರ್ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ಮೇ 29ರಿಂದ ಶಿಕ್ಷಕರಿಗೆ AI ಆ್ಯಪ್ ಆಧಾರಿತ ಹಾಜರಾತಿ ಜಾರಿ ಅಂತಿದೆ. ನೆಕ್ಸ್ಟು, ಮೊಬೈಲ್ ಇಲ್ಲದ, ದಿಸ್ ಇಸ್ ದ ಪ್ರಾಬ್ಲಮ್. ಮೊಬೈಲ್ ಇಲ್ಲದ ನೆಟ್ವರ್ಕ್ ಸಮಸ್ಯೆ ಗ್ರಾಮಗಳಲ್ಲಿ ಶಿಕ್ಷಕರ ಗೋಳು ಅಂತ. ನೋಡಿ, ಮೇ 29ನೇ ತಾರೀಕು ಅಂತ ಹೇಳಿದ್ರು. ಆಲ್ರೆಡಿ ಇವತ್ತು ತಾರೀಕು ಇವತ್ತು ಅಲ್ವಾ? ಹಾಗಾಗಿ ಇಷ್ಟು ದಿನ ಆದರೂ ಏನಾದರೂ ಟೆಕ್ನಿಕಲ್ ಇಶ್ಯೂಸು, ಎರರ್ಸು, ಲೊಕೇಶನ್ ಪ್ರಾಬ್ಲಮ್ಮು ಇವೆಲ್ಲವನ್ನು ಬಗೆಹರಿಸಲಿಕ್ಕೆ ಯಾರಿಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಇಲಾಖೆ ಅದನ್ನಾದರೂ ಹೇಳ್ತಾ ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಶಿಕ್ಷಣ ಇಲಾಖೆಯಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಶಾಲೆಗಳಲ್ಲಿ ಬಯೋಮೆಟ್ರಿಕ್ ಮತ್ತು ಭೌತಿಕ ಹಾಜರಾತಿ ಪುಸ್ತಕದ ಬದಲು ಕೃತಕ ಬುದ್ಧಿಮತ್ತೆ, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಅದನ್ನು, ಮತ್ತು GPS ಆಧಾರಿತ ಹಾಜರಾತಿಯನ್ನು ಶಿಕ್ಷಣ ಇಲಾಖೆ ಈಗಾಗಲೇ ಜಾರಿ ಮಾಡಿದೆ. ಸೊ ನ್ಯೂ ಟೆಕ್ನಾಲಜಿ, ನೂತನ ತಂತ್ರಜ್ಞಾನ ಉಳ್ತಕ್ಕಂಥ ಆ್ಯಪ್ ಆಧಾರಿತ ಹಾಜರಾತಿ ನಿರ್ವಹಣೆಗಾಗಿ ಶಿಕ್ಷಕರು ನಾನಾ ಸಮಸ್ಯೆಯನ್ನು ಪಡುವಂತಾಗಿದೆ. ಸೊ ಏನು ಸಮಸ್ಯೆಗಳು ನೋಡಿ, ಒಂದು ಕಡೆಯಿಂದ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಕರ್ತವ್ಯಕ್ಕೆ ಹಾಜರಾಗುವ ಶಿಕ್ಷಕರು ಈ ಹಿಂದೆ ಹಾಜರಾತಿ ಪುಸ್ತಕದಲ್ಲಿ ತಮ್ಮ ಹಾಜರಾತಿಯನ್ನು ನಮೂದು ಮಾಡಬೇಕಾಗಿತ್ತು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇನ್ನೂ ಕೆಲವರು ಹಾಜರಾತಿಗೆ ಮಾತ್ರ ಸೀಮಿತವಾಗಿ ಕರ್ತವ್ಯ ಸೇರಿ ನಾನಾ ನೆಪವೊಡ್ಡಿ ತರಗತಿಗಳಿಂದ ದೂರ ಉಳಿದುಕೊಳ್ಳುತ್ತಿದ್ದರು. ಇದೆಲ್ಲ ಗೊತ್ತೇ ಇದೆ. ಇವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೇ ಇಲ್ಲೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಈಗ ಇವೆಲ್ಲ. ಸೊ ಏನು ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರವಾಗಿ ಮಾಡದೇ ಇರೋದು ಇಟ್ಸ್ ಅ ವೆಲ್ಕಮ್ ಇದು. ಆದರೆ ಇದರಿಂದ ತಲೆದೋರ್ತಕ್ಕಂಥ ಸಮಸ್ಯೆಗಳಿಗೆ ಬಹಳ ಬೇಗ ಮುಕ್ತಿಯನ್ನು ಕೊಡಬೇಕು. ಸೊ ಮುಕ್ತಿಯನ್ನು ಕೊಡದೆ ಆ್ಯಪನ್ನು ಬಿಡುಗಡೆ ಮಾಡಿ ಏನಾದರೂ ಸರಿಯಾದ ರೀತಿ ಹಾಜರಾತಿ ಆಗಲಿಲ್ಲ ಅಂತಂದರೆ ಇಮಿಡಿಯೇಟು ಅದು ಗೈರು ಹಾಜರಾತಿ ಅಂತ ತೋರಿಸುತ್ತೆ, ಅಥವಾ ಇನ್ನೇನೋ ಸಮಸ್ಯೆ ಕ್ರಿಯೇಟ್ ಮಾಡಿದ್ರೆ ಟೀಚರ್ಸ್ಗೆ ಅಲ್ಲೇ ತಲೆನೋವಾಗೋದು ಅವ್ರಿಗೆ ಏನು ಮಾಡಬೇಕು ಪಾಪ, ಇನ್ನೂ ಪ್ಯಾನಿಕ್ ಆಗ್ತಾರೆ ಅವ್ರಿಗೆ. ಅವಾಗ ಏನು ಕೆಲಸಗಳಾಗಬೇಕು ಅದು ಆನ್ ಟೈಮ್ಗೆ ಆಗಲ್ಲ. ಇದು ಪ್ರಾಬ್ಲಮ್ಮು. ಸೊಲ್ಯೂಷನ್ ಸಾಧ್ಯವಾದಷ್ಟು ಬೇಗ ಕೊಡೋ ಪ್ರಯತ್ನಗಳಾಗಬೇಕು, ಆಯಿತಾ? ಸೊ ನೆಕ್ಸ್ಟು, ಇದರಿಂದಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಹಿನ್ನಡೆಯಾಗಲು ಕಾರಣವಾಗಿತ್ತು. ಹೀಗಾಗಿ ಹಳೆಯ ಪದ್ಧತಿಗೆ ಹಂತಿಯಾಡಿ AI ತಂತ್ರಜ್ಞಾನ ಆಧಾರಿತ ಹಾಜರಾತಿ ವ್ಯವಸ್ಥೆಯುಳ್ಳ ಆ್ಯಪನ್ನು ಶಿಕ್ಷಣ ಇಲಾಖೆಗೆ ಜಾರಿ ಮಾಡಿದೆ. ಜಿಲ್ಲೆ ಸೇರಿ ರಾಜ್ಯಾದ್ಯಂತ ಮೇ 29ರಿಂದ ಆನ್ಲೈನ್ ಹಾಜರಾತಿ ಪ್ರಕ್ರಿಯೆ ಆರಂಭಗೊಂಡಿದೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಅದಕ್ಕೆಲ್ಲ ತರಬೇತಿನೂ ಆಗಿ ಅದು ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಣ ಇಲಾಖೆಯಿಂದ ಬಿಡುಗಡೆಗೊಳಿಸಿದಂಥ ಕರ್ತವ್ಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹಾಜರಾತಿ ಆಗ್ತಾ ಇದ್ದಾರೆ. ಅದೇ ಕಾಮ್ಸ್ ಅಂತ ಹೇಳ್ತಿರಲ್ಲ ನೀವು, ದಟ್ ಈಸ್ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಅದರ ಮುಖಾಂತರವಾಗಿ. ಸೊ ಇದರಲ್ಲಿ ಏನಾಗ್ತಾ ಇದೆ, ಈ ಅಪ್ಲಿಕೇಶನ್ಸಲ್ಲಿ ಒಂದೆರಡು ಸಮಸ್ಯೆ ಇಲ್ಲ, ದಟ್ ಈಸ್ ನಾನಾ ರೀತಿಯ ಗೊಂದಲಗಳಿಂದಾಗಿ ಶಿಕ್ಷಕರು ಈಗ ಅಲ್ಲಿಂದ ಏನು ಪ್ರಾಬ್ಲಮ್ಸ್ ಎಲ್ಲ ಅರೈಸ್ ಆಗ್ತಿದೆ ಅದನ್ನು ಫೇಸ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾಯಿಲ್ಲ. ಇದಕ್ಕೆ ಯಾರು ಪರಿಹಾರ ಕೊಡಬೇಕು ಅವರು ಕೊಡ್ತಾ ಇಲ್ಲ. ನೀವು ಯಾರಿಗೆ ಹೈಯರ್ಗೆ ಹೇಳಿದ್ರು ಅದು ಸಮಸ್ಯೆ ಬಗೆಹರಿತಾ ಇಲ್ಲ ಈಗ. ಹಾಗಾದರೆ ಏನು ಅಪ್ಲಿಕೇಶನ್ ಇದು, ಏನು ಇದ್ರ ಕಾರ್ಯವೈಖರಿ ಹೇಗೆ ನೋಡಿ, ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನೀಗ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಶಿಕ್ಷಕರು ಹಾಜರಾತಿ ದಾಖಲಿಸುವುದನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಮಾಡಲಾಗಿದೆ. ಈ ಆ್ಯಪ್ನಲ್ಲಿ ಶಿಕ್ಷಕರ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಫೋಟೋ ಸಮೇತ ಮಾಹಿತಿ, HRMS ಲಿಂಕನ್ನು GPS ಒದಗಿಸಲಾಗಿದೆ. ಅವೆಲ್ಲ ಕೂಡ ಆಟೋಮ್ಯಾಟಿಕ್ ಫೆಚ್ ಆಗುತ್ತೆ ಅಲ್ಲಿ. ಆ್ಯಪ್ ಮೂಲಕ ಹಾಜರಾತಿ ದಾಖಲು ಮಾಡ್ತಕ್ಕಂಥ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾಗುವ ಆಯಾ ಶಾಲೆಯ 100 ಮೀಟರ್ ಒಳಗೆ ಶಿಕ್ಷಕರ ಭಾವಚಿತ್ರದೊಂದಿಗೆ ಹಾಜರಾತಿಯನ್ನು ಹಾಕಬೇಕಿದೆ. ಅದನ್ನು ಫೇಸ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ಸೊ ವಿತಿನ್ 100 or 200 ಮೀಟರ್ ಅಂತ ಇರುತ್ತೆ ಅದು ಎಕ್ಸಾಕ್ಟ್ ಪ್ಯಾರಾಮೀಟರ್ಸು. ಅದನ್ನು ವಿತ್ ಫೇಸ್ ರೆಕಗ್ನಿಷನ್ ಮೂಲಕವಾಗಿ ಅವ್ರು ಹಾಕಬೇಕು ಅಂತ ಅಂದ್ಬಿಟ್ಟು. ಇನ್ನು ಅದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಆದರೆ ಅದು ಲೊಕೇಶನ್ ಇಶ್ಯೂ ಆಗುತ್ತೆ, ತೋರಿಸಲ್ಲ ಸರಿಯಾಗಿ, ಅದು ತಗೊಳ್ಳೋದು ಇಲ್ಲ, ಅದು ಸಮಸ್ಯೆ. ಆದರೆ ಈ ರಜೆ ಅದನ್ನು ಬಿಟ್ಟರೆ ಇಲ್ಲಿ ಶಿಶುಪಾಲನೆ, ಮಾಸಿಕ ಋತುಚಕ್ರ ರಜೆ ಆಗಿರ್ಬೋದು, ಕರ್ತವ್ಯ ನಿಮಿತ್ತ ಬೇರೆ ಕಡೆ ಹೋದಾಗ ಕರ್ತವ್ಯದ ವರದಿ ಕಾರಣವನ್ನು ಇದೇ ಆ್ಯಪ್ನಲ್ಲಿ ಸಲ್ಲಿಸಬೇಕಿದೆ. ಅಂದರೆ ಯಾವ ಉದ್ದೇಶಕ್ಕೆ ರಜಾ ಹಾಕ್ತಾರೆ ಅವೆಲ್ಲವನ್ನು ಇದರಲ್ಲಿ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರತಿದಿನ ಶಾಲೆ ಅವಧಿ ಬೆಳಿಗ್ಗೆ ಬರುವಾಗ ಮತ್ತು ಶಾಲಾ ಅವಧಿ ಪೂರ್ಣಗೊಂಡ ಬಳಿಕ
ತೆರಳುವಾಗ ಹಾಜರಾತಿಯನ್ನು ನಮೂದಿಸಬೇಕು. ಅದನ್ನು ಚೆಕ್ ಇನ್ ಚೆಕ್ಔಟ್ ಅಂತ ಹೇಳ್ತಾರೆ ಅದನ್ನು. ನೆಕ್ಸ್ಟು, ಒಂದು ವೇಳೆ ಹಾಜರಾತಿ ಹಾಕಬೇಕಾದಂಥ ಟೈಮಲ್ಲಿ ಗಂಟೆಗಳ ಕಾಲ ಸಮಯ ಹೆಚ್ಚು ಕಮ್ಮಿ ಆದರೂ ಮೇಲಾಧಿಕಾರಿಗಳಿಗೆ ಕಾರಣ ನೀಡಬೇಕಾಗಿದೆ. ಅವರು ಬೇರೆ ಎವ್ರಿ ಒನ್ಸ್ ಇನ್ ಮಂತು ಮಾನಿಟರ್ ಮಾಡ್ತಾರಂತೆ. ಅದೊಂದು ಬಂದಿತ್ತು, ಅದೊಂದು ಮಾಹಿತಿ. ಸೊ ಯಾವ್ಯಾವ ಒಂದು ತಾಲೂಕಿನ ಅಂಡರಲ್ಲಿ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಶಾಲೆಗಳು ಚೆಕ್ ಇನ್ ಚೆಕ್ಔಟ್ ಸರಿಯಾಗಿದೆ, ಲೇಟರ್ಸ್ ಏನಾಗಿದೆ, ಯಾವ ರೀಸನ್ಸ್ಗೆ, ಅವೆಲ್ಲ ಅದನ್ನು ಸೂಪರ್ವೈಸ್ ಮಾಡ್ತಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಹಾಗಾಗಿ ಇವೆಲ್ಲ ಸೊ ಯಾವುದೇ ಸಮಸ್ಯೆ ಇಲ್ಲದೆ ಅದು ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಮಾಡ್ತು ಅಂತಂದರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್. ಅದು ಆದರೆ ಒಂದು ಸಲ ಪ್ರಾಬ್ಲಮ್ಸ್ ರೈಸ್ ಆಯಿತು ಅಂತಂದರೆ ಸೊ ಅದಕ್ಕೆ ಸೊಲ್ಯೂಷನ್ ಮಾಡಬೇಕು ಹೊರತು ಇನ್ನೂ ಕೂಡ ಏನು ಮಾಡಬೇಕು, ಇಲ್ಲ ನೀವೇನಾದರೂ ಮಾಡಬೇಕು, ಅದು ಏನಾದರೂ ಆದರೆ ನೀವೇ ರೀಸನ್ ಅಂತ ಹೇಳಿ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಮಾಡೋದು ಅದು ತಪ್ಪಾದಂಥ ಒಂದು ನಿರ್ಣಯ ಅದು. ಸೊ ಹಾಗಾಗಬಾರ್ದು, ಆಯಿತಾ. ಹಾಗಾಗಿ ನೋಡಿ, ಇಲ್ಲಿ ಹೇಳಿದ್ದಾರೆ ಈಗ ನಾನಾ ಪಡಿಪಾಟಲು ಅಂತ, ಅಂದರೆ ಸಮಸ್ಯೆಯ ಗೂಡು ಅಥವಾ ಗೊಂದಲದ ಗೂಡು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ಶಿಕ್ಷಕರಿಗಾಗಿ ಅಭಿವೃದ್ಧಿಪಡಿಸಿದಂಥ ಆನ್ಲೈನ್ ಆಧಾರಿತ ಆ್ಯಪನ್ನು ಶಿಕ್ಷಕರಿಗೆ ನೀಡಿ ಶಿಕ್ಷಣ ಇಲಾಖೆ ಈಗ ಅದರ ಕರ್ತವ್ಯ ಮುಗಿಸ್ಕೊಂಡು, ನೋಡಿ ಕರ್ತವ್ಯ ಆ್ಯಪು ಬಿಡುಗಡೆ ಮಾಡಿ ಇಲಾಖೆ ತನ್ನ ಕರ್ತವ್ಯವನ್ನು ಮುಗಿಸ್ಕೊಬಿಟ್ಟಿದೆ ಈಗ. ಬಟ್ ಏನು ಮಾಡಬೇಕು ಅದು ಮಾಡ್ತಿಲ್ಲ. ಆ್ಯಪ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಆದರೆ ಆ ಆ್ಯಪ್ ಹೇಗೆ ವರ್ಕ್ ಮಾಡುತ್ತೆ, ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕುರಿತು ಶಿಕ್ಷಕರಿಗೆ ಯಾವುದೇ ಮಾಹಿತಿಯನ್ನು ಸರಿಯಾಗಿ ನೀಡದೇ ಇರೋದು ವಿಪರ್ಯಾಸವಾಗಿದೆ. ಹೀಗಾಗಿ ಆ್ಯಪ್ ಹೊಂದಿರತಕ್ಕಂಥ ಶಿಕ್ಷಕರು ಹಾಜರಾತಿ ದಾಖಲು ಮಾಡಲಿಕ್ಕೆ ನಾನಾ ಸಮಸ್ಯೆಯನ್ನು ಇಲ್ಲಿ ಪಡುವಂತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನ ಹೇಳ್ತಾರೆ ಇದನ್ನು. ಇದು ರೀಸನ್ಸನ್ನು ಏನು ಸಮಸ್ಯೆಯನ್ನು ಕಮೆಂಟ್ಸಲ್ಲಿ ಮಾಡಿದ್ರು. ನಾನು ಈ ಹಿಂದೆ ಇದ್ರ ಬಗ್ಗೆ ಹೇಳಬೇಕಾದ್ರೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ನೋಡಿ ಇಲ್ಲಿ ಓದ್ತಾ ಇದ್ದೀನಿ. ಈಗ ಶಿಕ್ಷಕರಿಗೆ ಒದಗಿಸಿರತಕ್ಕಂಥ ಕರ್ತವ್ಯ ಆ್ಯಪ್ ಕಾರ್ಯನಿರ್ವಹಣೆ ಕುರಿತು ಶಿಕ್ಷಕರಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಒಂದರಿಂದ ಮತ್ತೊಂದು ಊರಿಗೆ ತೆರಳುವ ಶಿಕ್ಷಕರು ಕೆಲವೊಮ್ಮೆ ಬಸ್ ಕೊರತೆ ಸೇರಿ ನಾನಾ ಕಾರಣಗಳಿಂದ ತಡವಾಗಿ ಶಾಲೆಗೆ ತೆರಳುವ ವೇಳೆ ಹಾಜರಾತಿ ಹಾಕಬಹುದಾ ಅಥವಾ ಕಡಿಮೆ ಅವಧಿ ಎಂದು ನಮೂದಾಗಿ ವೇತನ ಕಡಿತವಾಗುವ ಆತಂಕ ಮನೆ ಮಾಡಿದೆ. ಅದಕ್ಕೆ ಹೇಳೋದು, ಯಾವುದೇ ಒಂದು ಇಲಾಖೆ ಏನಾದರೂ ಹೊಸದಾಗಿ ನೂತನ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅಥವಾ ಅಪ್ಲಿಕೇಶನ್ಸನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕಿಂತ ಮುಂಚೆ ಅದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಎರಡನ್ನೂ ಕೂಡ ಅವಲೋಕನ ಮಾಡಿ ಅದಾದ ನಂತರದಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು. ನೋಡಿ, ಇವಾಗ ರೈನಿ ಸೀಸನ್ ಎಲ್ಲ ಆರಂಭ ಆಗಿದೆ, ಅದಿನ್ನೂ ಕೂಡ ಜಾಸ್ತಿ ಆಗ್ಬೋದು. ಅವಾಗಂತೂ ಇಲ್ಲ ಹಾಕ್ಲಿಕ್ಕಾಗತ್ತೆ. ಮಳೆ ಬರ್ತಕ್ಕಂಥ ಟೈಮಲ್ಲಿ ಬಿಡದೆ ಮಳೆ ಮಾರ್ನಿಂಗ್ ಸೆಷನಲ್ಲಿ ಅವ್ರು ಮಳೆ ಆರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಹೆಂಗೆ ಅವರೆಲ್ಲ ಬಂದ್ಲಿಕ್ಕೆ ಸಾಧ್ಯ ಆಗುತ್ತೆ? ಆನ್ ಟೈಮಿಗೆ ಬಂದು ಹೆಂಗೆ ಅವರು ಹಾಜರಾತಿಯನ್ನು ಹಾಕ್ಲಿಕ್ಕಾಗತ್ತೆ? ಇದಕ್ಕೆಲ್ಲ ಏನಾದರೂ ಇಲಾಖೆ ಮಾಡಬೇಕಲ್ಲ. ಅದಕ್ಕೆ ಹೇಳಿದ್ದು, ಇವೆಲ್ಲವನ್ನು ತಿಳ್ಕೊಂಡು, ಅಂದರೆ ಕೆಲವೊಂದು ಊರುಗಳಲ್ಲಿ ಸೊ ಇವನ್ ನಿಮಗೆ ಟವರ್ ಇರೋದೇ ಇಲ್ಲ ಅಲ್ಲಿ. ಸೊ ಎಲ್ಲಿ ಟವರು ಸರಿಯಾದ ರೀತಿ ಇಲ್ವೋ ಅಲ್ಲಿ ನೆಟ್ವರ್ಕ್ ಇಶ್ಯೂ ಅಂತೂ ಇದ್ದೇ ಇರುತ್ತೆ. ಇವನ್ ವಾಯ್ಸ್ ಕಾಲೇ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಂಟರ್ನೆಟ್ ಆನ್ ಮಾಡಿಕೊಂಡು ಅವರು ಹಾಜರಾತಿಯನ್ನು ಹಾಕ್ಲಿಕ್ಕೆ ಕೆಲಸ ಸಾಧ್ಯ ಆಗುತ್ತೆ. ಇವೆಲ್ಲ ಕೂಡ ಇಶ್ಯೂಸು ಸಾಕಷ್ಟಿದೆ, ಅವುಗಳ ಬಗ್ಗೆ ಕನ್ಸರ್ನ್ ಮಾಡಬೇಕಿಲ್ಲಿ. ಅಲ್ಲದೆ ಶಿಕ್ಷಕರಿಗೆ ಪ್ರತಿ ವರ್ಷ ನಿಗದಿಪಡಿಸಿದಂಥ ರಜೆ ದಿನಗಳನ್ನು ಹಾಕುವುದು ಹೇಗೆ? ಕರ್ತವ್ಯದ ನಿಮಿತ್ತ ಕಚೇರಿಗಳಿಗೆ ತೆರಳಿದ ವೇಳೆ ಹಾಜರಾತಿ ಹಾಕುವುದು ಹೇಗೆ? ಜಿಲ್ಲೆಯ ಕೆಲವೊಂದು ಶಾಲೆಗಳು ಈ ಆ್ಯಪ್ನಲ್ಲಿ ನೋಂದಣಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ನಿನ್ನೆ ಒಂದು ಡೇಟಾ ಹೇಳಿದ್ನಲ್ಲ, ಎಷ್ಟು ನೋಂದಣಿಯಾಗಿದೆ, ಎಷ್ಟು ನೋಂದಣಿಯಾಗಿಲ್ಲ ಅಂತ ಅಂದ್ಬಿಟ್ಟು ಧಾರವಾಡ ಭಾಗದಿಂದ ಬಂದಿದ್ದೊಂದು ಕಾಪಿ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೆ. ಮೇ ಬಿ ಬೇರೆ ಬೇರೆ ಜಿಲ್ಲೆಗಳ ವ್ಯಾಪ್ತಿಗೂ ಕೂಡ ಅದು ನೆಕ್ಸ್ಟ್ ವಿಸ್ತರಣೆ ಆಗ್ಬೋದು. ಸೊ ಆ ಕಡೆಯಿಂದಲೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಿದೆ. ಸೊ ಆ ರೀತಿಯಾದಂಥ ಒಂದು ಕಾಪಿಗಳು. ಇನ್ನು ಜಿಲ್ಲೆಯ ಕೆಲವೊಂದು ಶಾಲೆಗಳು ಈ ಆ್ಯಪ್ನಲ್ಲಿ ನೋಂದಣಿಯಾಗಿಲ್ಲ. ಇಂತಹ ಶಾಲೆಗಳ ನೆಟ್ವರ್ಕ್ ಇಲ್ಲದ ಪ್ರದೇಶಗಳ ಶಿಕ್ಷಕರ ಹಾಜರಾತಿಯನ್ನು ಹೇಗೆ ದಾಖಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಕೆಲವು ಕಡೆ ಆಂಡ್ರಾಯ್ಡ್ ಮೊಬೈಲ್ ಹೊಂದದ ಶಿಕ್ಷಕರ ಪರಿಸ್ಥಿತಿ ಸೇರಿ ನಾನಾ ಗೊಂದಲಗಳು ಶಿಕ್ಷಕರ ವಲಯದಲ್ಲಿ ಕಾಡುತ್ತಿವೆ. ಇನ್ನೂ ಕೂಡ ಐ ಥಿಂಕ್ ಸಾಕಷ್ಟು ಜನ ಪಾಪ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ತಗೊಳ್ಳಲ್ಲ. ಇವನ್ ತಗೊಂಡ್ರವ್ರಿಗೆ ಯೂಸ್ ಮಾಡೋದು ಬರ್ತಾ ಇರಲ್ಲ, ಅವರಿಗೆ ಅಪ್ಡೇಟ್ ಆಗಿರಲ್ಲ. ಇವೆಲ್ಲ ಸಮಸ್ಯೆ ಇರ್ತಿದೆ, ಆಯಿತಾ. ನೋಡಿ, ಇಲ್ಲೊಬ್ಬರು ಈ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಬಳ್ಳಾರಿಯವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಿ ನಿಂಗಪ್ಪ ಅಂತ ಅಂದ್ಬಿಟ್ಟು ಜಿಲ್ಲಾಧ್ಯಕ್ಷರವರು. ನೋಡಿ ಇಲ್ಲಿ ಹೇಳಿದ್ದಾರೆ, ಶಿಕ್ಷಕರಿಗೆ ಕರ್ತವ್ಯ ಆ್ಯಪ್ ಒದಗಿಸಿದ್ದು ಸಂತಸ ಸರಿ ಇದೆ, ಆದರೆ ಆ್ಯಪ್ ಹೇಗೆ ವರ್ಕ್ ಮಾಡುತ್ತೆ ಅದರ ಬಗ್ಗೆ ಶಿಕ್ಷಕರಲ್ಲಿ ಹಲವು ಗೊಂದಲಗಳಿದ್ದು ರಜೆ ಕರ್ತವ್ಯದ ಮೇಲೆ ಕೆಲಸಕ್ಕೆ ತೆರಳಿದ ವೇಳೆ ನೆಟ್ವರ್ಕ್ ಸಮಸ್ಯೆ ಉಂಟಾದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ಇಲ್ಲದಂತಾಗಿದೆ. ಹೀಗಾಗಿ ಈ ಕುರಿತು ತರಬೇತಿಯನ್ನು ನೀಡಿ ಮಾಹಿತಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಜಿಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರದ ಮೂಲಕ ಮನವಿಯನ್ನು ಮಾಡಲಾಗಿದೆ. ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಬಟ್ ಸಕಾಲಕ್ಕೆ ಆ ಇಶ್ಯೂಸನ್ನು ಕ್ಲಿಯರ್ ಮಾಡ್ತಕ್ಕಂಥ ಯಾವುದೇ ಪ್ರಯತ್ನಗಳು ಇಲಾಖೆಗಳಿಂದಾಗಲಿ ಅಥವಾ ಅಧಿಕಾರಿಗಳಿಂದಾಗಲಿ ಬರ್ತಾಯಿಲ್ಲ. ಇದೇ ವಿಪರ್ಯಾಸ, ಇದಕ್ಕೆಲ್ಲ ಸಮಸ್ಯೆ ಆಗ್ತಿರುವಂಥದ್ದು. ನೋಡಿ, ಹೀಗೆ ಹೇಳಿದ್ನಲ್ಲ, ಸೊ ಅದೆಲ್ಲವೂ ಕೂಡ ಇಲ್ಲಿದೆ. ಇಲ್ಲಿ ನೀಟಾಗಿ ಹೇಳಿದ್ರಲ್ಲಿ ಪತ್ರಿಕೆಗಳಲ್ಲಿ ಪ್ರಕೃತಿ ವಿಕೋಪ, ಮಳೆ, ಬಸ್ಸು, ಹದಗೆಟ್ಟ ರಸ್ತೆ, ನೆಟ್ವರ್ಕ್ ಸಮಸ್ಯೆ ಇವುಗಳಿಂದ ಗೈರಾಗ್ತಕ್ಕಂಥ ಭೀತಿ. ನೋಡಿ, ಈ 3 ರೀಸನ್ ಇಲಾಖೆ ಕೇಳಲ್ಲ. ಪ್ರಕೃತಿ ವಿಕೋಪ, ಮಳೆ, ಬಸ್ಸು, ಹದಗೆಟ್ಟ ರಸ್ತೆ, ನಿರಂತರವಾಗಿ ಬೀಳ್ತಕ್ಕಂಥ ಮಳೆ, ಇದು ಯಾವುದೂ ಇಲಾಖೆಗೆ ಬೇಕಿಲ್ಲ. ಏನಾರು ಆಗಲಿ ಹಾಜರಾತಿ ಹಾಕಿ, ಇದು ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ, ಆಯಿತಾ. ಹಾಗಾಗಿ
ಇವೆಲ್ಲ ಪ್ರಾಬ್ಲಮ್ ನೋಡಿ ಇಲ್ಲಿ ನೀಟಾಗಿ ಹೇಳಿದರೆ ಅದನ್ನು ಮಾರ್ಕ್ ಮಾಡಿ ನಿಮ್ಗೆ ಹೇಳ್ಬಿಡ್ತೀನಿ ಈಗ ನೋಡಿ ಇಲ್ಲಿ. ಸೊ ಮಳೆ, ಟ್ರಾಫಿಕ್ ಜಾಮು, ಸರಿಯಾದ ಬಸ್ ವ್ಯವಸ್ಥೆ, ಉತ್ತಮ ರಸ್ತೆ ಇಲ್ಲದಿರುವುದು, ಹಳ್ಳ ಕೊಳ್ಳಗಳನ್ನು ದಾಟಿ ಹೋಗುವುದು, ನೆಟ್ವರ್ಕ್ ಬಾರದಿರತಕ್ಕಂಥ ಪ್ರದೇಶಗಳು, ರಾತ್ರಿ ವಿದ್ಯುತ್ ಇಲ್ಲದಿರತಕ್ಕಂಥ ಸಂದರ್ಭ ಸೇರಿ ಶಿಕ್ಷಕರು ಸ್ವಲ್ಪ ತಡ ಮಾಡಿ ಶಾಲೆಗೆ ಹೋದರೆ ಗೈರು ಹಾಜರಿ ಭೀತಿ ಎದುರಿಸುವಂತಾಗಿದೆ. ಪ್ರಕೃತಿ ವಿಕೋಪ ಅಂತ ಬಂತು ಅಂತಂದರೆ ಸೊ ಏನು ಮಾಡಬೇಕು ಅಂತ ಶಿಕ್ಷಕರ ಆಲೋಚನೆ, ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಇಲಾಖೆನೇ ಏನಾದರೂ ಮಾಡಬೇಕಷ್ಟೇ. ಈಗ ಅಂಥ ಟೈಮಲ್ಲಿ ಅಟ್ಲೀಸ್ಟು ಆಫ್ಲೈನ್ ಅಟೆಂಡೆನ್ಸ್ಗೆ ಅವಕಾಶ ಕೊಡಬೇಕು, ಅದನ್ನು ಕನ್ಸಿಡರ್ ಮಾಡಬೇಕು ಅಷ್ಟೇ. ಏನು ಬೇಕಾದ್ರೂ ಮಾಡಲಿಕ್ಕೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇದ್ದೇ ಇರ್ತದೆ. ಆ ನಿಟ್ಟಿನಲ್ಲಿ ಇಲಾಖೆಗಳು ಯೋಚನೆ ಮಾಡಿ ಇವರಿಗೆಲ್ಲ ಪ್ಯಾನಿಕ್ ಮಾಡ್ದೇ ಸ್ವಲ್ಪ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರು ಫೇಸ್ ಮಾಡ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೇನು ಪರಿಹಾರ ಕೊಡಬೇಕೋ ಸೊ ಅದನ್ನು ಅವರು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗೇನಾಗುತ್ತೆ, ಇಲಾಖೆಯಿಂದ ಯಾವುದೇ ಅಪ್ಲಿಕೇಶನ್ಸ್ ಬರಲಿ, ಅದು ಯಾವುದಕ್ಕೆ ಆದರೂ ಒಳ್ಳೆಯ ರೀತಿಯಲ್ಲಿ ಯೂಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅದರ ತೊಂದರೆಗಳನ್ನು ಸಾಧ್ಯವಾದಷ್ಟು ಬೇಗ ಬಗೆಹರಿಸಿದಾಗ. ಇಲ್ಲ ಅಂತಂದರೆ ಯಾವುದೇ ಹೊಸ ಯೋಜನೆಯನ್ನು ಇವರು ಪರಿಚಯ ಮಾಡಿದ್ರೂ ಕೂಡ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇವೆಲ್ಲವನ್ನು ಮತ್ತೊಂದು ಸಲ ಹೇಳಬೇಕಿತ್ತು, ಹಾಗಾಗಿ ಹೇಳಿದೆ. ನೋಡೋಣ ಅದೇನಾದರೂ ಇಲಾಖೆ ಇದಕ್ಕೆ ಸಂಬಂಧಪಟ್ಟಾಗೆ ಕನ್ಸರ್ನ್ ಮಾಡ್ತು ಅಂತಂದರೆ ಅದು ಮಾಹಿತಿ ಗೊತ್ತಾಗುತ್ತೆ. ಗೊತ್ತಾದಾಗ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಅಗೇನ್ ನಮ್ಮ ವಾಹಿನಿಯಿಂದ ಹೇಳುವಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶೇರ್ ಮಾಡಿ. ವಿಲ್ ಬಿ ಬ್ಯಾಕ್ ಅಗೇನ್.